ನಮ್ಮ ಅಜ್ಜಿ ಇಳಿತಾನೇ ಇಲ್ಲ, ಎಲ್ಲ ಎತ್ಕೋ 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 ಹತ್ತಿ ಡೈರೆಕ್ಟ್ ಬಸ್ಸು. ಇವಾಗ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಇನ್ನೊಂದು ಗೈಸ್, ದೇವಸ್ಥಾನಕ್ಕೆ ಬಂದರೆ ಫಸ್ಟ್ ದೇವಸ್ಥಾನಕ್ಕೆ ಬರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್ ಇವತ್ತು ಏನು ಸಮಾಚಾರ ಅಂತಂದರೆ, ನಾನು ರೆಡಿ ಆಗಿರೋದು ನೋಡಿದ್ರೆ ಎಲ್ಗೋ ಹೋಗ್ತಾವ್ರಲ್ಲ ಅಂತ ಅನ್ಸ್ಬೋದು. ಹೌದು ಗೈಸ್, ನಾವಿವತ್ತು ನಾನು ದೊಡ್ಡಪ್ಪ ಊಟ ಮಾಡ್ತಾವ್ರೆ, ನಮ್ಮ ಅಜ್ಜಿನೂ ಊಟ ಮಾಡ್ತಾವ. ಓಹೋ ವಿಡಿಯೋಗಂದ್ರೆ ನೋಡಿ ಗೈಸ್, ಎಷ್ಟು ಡೀಸೆಂಟ್. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡ್ತೀರಾ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಡೀಸೆಂಟ್ ಹುಡುಗಿ ತರ ಚಿಂತ ಅವ್ರೆ. ನಮ್ ದೊಡ್ಡಮ್ಮ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ರೆಡಿ ಆಗೋ ಸೀರೆ ಉಟ್ಕೊಂಡು, ಆಮೇಲೆ ನಮ್ಮಮ್ಮ ಮಮ್ಮಿ 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 ನಮ್ಮಮ್ಮ, ಆಮೇಲೆ ನಮ್ಮ ಅಕ್ಕ, ಇಷ್ಟು ಜನನು ರೆಡಿ ಆಗೋರೆ. ಆಮೇಲೆ ನಮ್ಮಪ್ಪ ಡ್ಯೂಟಿಂದ ಹಂಗೆ ಬರ್ತಾರೆ. ನನ್ನ ತಮ್ಮ ಅವನು ಎಲ್ಗೋಗೋನೆ, ಕಾಲೇಜಿಂದ ಹಂಗೆ ಬರ್ತಾರೆ. ಎಂತ ಕಾಲೇಜು? ಸಾರಿ, ಇವತ್ತು ಸಂಡೇ ಅಲ್ವಾ, ಮತ್ತೆ ಇನ್ನೆಲ್ಲ ಅವನೆಲ್ಲೋ ಅವ್ರ ಫ್ರೆಂಡ್ ಮನೆಯಿಂದ ಹಂಗೆ ಬರ್ತಾನೆ, ಅವನು ಅಲ್ಲಿ ಜಾಯ್ನ್ ಆಯ್ತಾನೆ. ಆಮೇಲೆ ಗೈಸ್, ನಾವು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಇಷ್ಟು ಜನನು ಬಸ್ಸಲ್ಲಿ ಹೋಗ್ತಾ ಇರೋದಲ್ವಾ? ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಎಲ್ಗೆ ಹೋಗ್ತಾ ಇದ್ದೀವಿ ಅಂತ ಕುತ್ಕೊಂಡು ನೋಡಿ. ದೊಡ್ಡಪ್ಪ ಊಟ ತಿಂದು ಅಂತ ನಾನು ಅದ್ ಜ್ಞಾಪಿಸ್ಕೊಂಡು ಇಲ್ಲ, ತಿಂದೆ ಊಟ ಮಾಡಿತ್ತಲ್ಲ. ಇಟ್ಟು ಅಂದ್ರೆ ಜೀವ, ಪಾಪ ತೊಳ್ಸಾಕಲ್ಲ ಅಂತಾರೆ. ರಾತ್ರಿ ಕೊಡ್ತೀನಿ ಅಂತ ಪಾಪ ನೋಡಿ ಹೆಂಗ್ ಬಂದಿದ್ದೆ ಅಂತ ಕಣ್ಣಾಗೆ ಕಣ್ಣಿಗೆ ನೋಡ್ತಾರೆ. ಹಂಗ ಇಟ್ಕೊಡ್ಲಿಲ್ಲ ಅಂತ ಹೆಂಗಾರು ಹಾಕೊಳ್ಳಲ್ಲ, ಇವತ್ತು ಹಾಕ್ದಂಗೆ ಇದ್ಲಲ್ಲ ಅಂತ ಜೋಲ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಆಯ್ತು, ಬೇಗ ಎದ್ದೋಗು, ಟೈಮ್ ಆಯ್ತು ನೋಡಿ ಎಷ್ಟು ದಿನ ಸುರ್ಸುತ್ತೋದು. ಅದು ಸುರ್ಸಲ್ಲ. ಬ್ರೆಡ್ ಜಾಮ್ ತಿನ್ಬಿಟ್ಟು ಮಕ್ಕ ನಿಂಗೆ ಇಕ್ಕೊಂಡಿದ್ಯಲ್ಲ, ಯಾಕೆ ಅನ್ನ ಇಲ್ವಾ ನಮ್ಮ ಮನೇಲಿ? ಯಾಕೆ ಕವರ ವಾಂತಿ ಮಾಡಕ್ಕೆ? ಬಸ್ಸಲ್ಲಿ ತೊಳಸಿದ್ರೆ ಹೊಟ್ಟೆ ವಾಂತಿ ಮಾಡಕ್ಕ? ಅಮ್ಮ ಎಲ್ಗೋಯ್ತಾರ ನಾವ್ ಇವಾಗ? ದೇವಸ್ಥಾನ. ಯಾವ ದೇವಸ್ಥಾನ? ದೇವ್ರಿರೋ ದೇವಸ್ಥಾನ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಯಾವ್ದೋ ಒಂದ್ ದೇವಸ್ಥಾನ. ಹೂ ನಮ್ಮ ಅಕ್ಕಿ ತಿಂದೆ ಬಿಡ. ನಮ್ಮಪ್ಪ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ಗೆ, ಬಿದ್ರಿಕಲ್ ಬಸ್ ಸ್ಟ್ಯಾಂಡ್ಗೆ. ಬಸ್ ಸ್ಟಾಪ್. ನಮ್ಮಮ್ಮ ಅಲ್ಲೇ ಸ್ಟಾಪ್ ಆಗ್ಬಿಟ್ಟಾರೆ. ಪೂಜೆ ಸೌಂಡ್ ತಗೊಂಡು ಸ್ಲಿಪ್ಪರ್ ಹಾಕೊಂಡು ಹೊರಡ್ತೇವೆ. ಇವಾಗ ಹೊರಡ್ತಾ ಇದ್ದೀವಿ, ಬಸ್ ಕಾಯ್ತಾ ಇದ್ದೀವಿ. ಬಸ್ ಇನ್ನ ಬಂದಿಲ್ಲ. ನಮ್ಮ ಅಜ್ಜಿ ಇಳಿತಾನೇ ಇಲ್ಲ, ಎಲ್ಲ ಎತ್ಕೋ 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 ಅಂತ. ಬರಲ್ಲ ಅಂತ ಅಂದವರು ಲಾಸ್ಟ್ ಮೂಮೆಂಟಲ್ಲಿ ಬರ್ತೀನಿ ಅಂತ ರೆಡಿಯಾಗಿ ನಿಂತವ್ರೆ. ನಗು ನೋಡಿ, ನಗು ನಗು. ಬನ್ನಿ ಗೈಸ್ ಹೋಗೋಣ. ನಮ್ಮ ಕಾರ್ ಕವರ್ ಎದ್ಬಿಟ್ಟೈತೆ. ನಮ್ಮ ಅಜ್ಜಿ ಬಾಮ್ಮ ಬೇಗ, ಎಲ್ಲ ಲೇಟ್, ನಾನು ಒಬ್ಳೆ ಫಾಸ್ಟ್. ಕುಣಿತು ಕುಣಿತು ಬಾರೆ ಒಲಿದು ಇದಕ್ಕೊಂದು ನೀನ್ ಹಿಡಿಬೇಕಾದ್ರೆ ಒಂದು ಕುಣಿದು ಕುಣಿದು ಬಾರೆ ಹಾಕ್ಬೇಕು. ಅದ್ಯಾಕೆ ಆಗ್ತಿ? ಇನ್ನೊಂದು ಯಾವ್ದಾಕ್ಲಿ? ಗೈಸ್ ಬನ್ನಿ ಹೋಗೋಣ. ಕೊನೆಗೂ ಮನೆಯಿಂದ ಹೊರಟಿ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ ಒಂದು ಸೀಟಲ್ಲಿ ಅಂದ್ರೆ ಒಂದು ಇದ್ರಲ್ಲಿ ಬರುತ್ತಲ್ಲ, ಒಂದು ಸೀಟಲ್ಲಿ ನೀನೇ ಸಾಲಲ್ಲ. ತೋರಿಸ್ಬಿಡ್ಲಾ? ಯಾಕೆ? ನಾನು ನಮ್ಮ ಅಕ್ಕ ಒಂದು ಪೇರು,
ನಮ್ಮ ದೊಡ್ಡಪ್ಪ ನಮ್ಮ ತಮ್ಮ ಒಂದು ಪೇರು, ಆಮೇಲೆ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ ಒಂದು ಪೇರು ಹಂಗೆ ಬರ್ತಾಯಿದ್ದೀವಿ. ಯಾಕಂದರೆ ಅವ್ರು 3 ಜನ ಸ್ಲೋ ನೋಡ್ರಿ, ಒಬ್ರೊಬ್ರು ಒಂದೊಂದು ದಿಕ್ಕು. ನಾವಿಬ್ಬರು ಫಾಸ್ಟು, ಇವರು ನಮ್ಗಿಂತ ಇನ್ನೂ ಫಾಸ್ಟು ಇವರಿಬ್ಬರು. ಅದಕ್ಕೆ ಹೊರಡ್ತಾಯಿದ್ದೀವಿ. ಬಸ್ ಹತ್ತಿ ಡೈರೆಕ್ಟ್ ಬಸ್ ಹತ್ತಿ ಆ ಟೆಂಪಲ್ಗೆ, ಎಲ್ಲ ಹೋಗ್ತೀವೋ ಆ ಟೆಂಪಲ್ ಹತ್ತಿ ಡೈರೆಕ್ಟ್ ಬಸ್ಸು. ಇವಾಗ ಇಲ್ಲಿಂದ ಆ ಟೆಂಪಲ್ವರೆಗೂ 1 ಅವರ್ ಜರ್ನಿ. ಅದಕ್ಕೆ ಸುಮ್ಮನೆ ಕುತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ, ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ, ಮನಸಾದೇತೇನು ಇನ್ನು. ಇವಾಗ ಇಡದಿ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇದು ಕಾಲೇಜು ಗೈಸ್, ಕಾಲೇಜಿಂದ ಮುಂದಕ್ಕೆ ದೇವಸ್ಥಾನ. ಬನ್ನಿ ಗೈಸ್ ಹೋಗೋಣ. ನೋಡ್ರಿ ಎಷ್ಟು ಚೆನ್ನಾಗಿತ್ತು, ಗ್ರೀನರಿ ಎಲ್ಲ ಫುಲ್ ಗ್ರೀನರಿ. ಬನ್ನಿ ಹೋಗೋಣ. ಇದೇ ದೇವಸ್ಥಾನ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಇದೆ ಗೈಸ್ ದೇವಸ್ಥಾನ. ಸ್ವಲ್ಪ ಝೂಮ್ ಮಾಡ್ತೀನಿ ನೋಡ್ರಿ. ಇದೇ ದೇವಸ್ಥಾನಕ್ಕೆ ನಾವು ಬಂದಿರೋದು. ಶ್ರೀ ಕಾಟೇರಮ್ಮ ದೇವಸ್ಥಾನ ನೋಡ್ರಿ ಗೈಸ್ ಹೆಂಗೈತೆ, ಸಖತ್ತಾಗಿದೆ ಒಳಗಡೆ. ಇವಾಗ ದೇವಸ್ಥಾನದಿಂದ ಆಚೆ ಕೂತಿದ್ದೀವಿ. ಏನಕ್ಕಂತ ಅಂದರೆ ಏನೋ ಒಳಗಡೆ ಏನು ಕಕ್ಕ ಸ್ವಾಮಿ ಏನೋ ಪೂಜೆ ಮಾಡ್ತಾ ಇದ್ದಾರಂತೆ. ಅದಾದ್ಮೇಲೆ ಒಳಗಡೆ ಬನ್ನಿ ಅಂತ ಅಂದರು. ಆವಾಗ ಹೋಗೋಣ ಗೈಸ್ ಒಳಗಡೆ. ಯಾಕೆ ನಾನು ವಿಡಿಯೋ ಮಾಡಿಲ್ಲ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಜನ ಬೇರೆ ಇದ್ದರು. ಆಮೇಲೆ ಇದೇನೋ ಸ್ವಲ್ಪ ಇಂಪಾರ್ಟೆಂಟ್ ಪೂಜೆ ಅಂತೆ. ಅದಕ್ಕೆ ನಾನು ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೂ ಆಗಲಿ ಅಥವಾ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದಂತ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಇನ್ನೊಂದು ಗೈಸ್, ದೇವಸ್ಥಾನಕ್ಕೆ ಬಂದರೆ ಫಸ್ಟ್ ದೇವಸ್ಥಾನಕ್ಕೆ ಬರೋದೇ ಮನಸ್ಸು ಸ್ವಲ್ಪ ಶಾಂತಿಯಾಗಿರಲಿ ಅಥವಾ ಮನಸ್ಸಲ್ಲಿ ಏನೇನಿರುತ್ತೋ ಅವೆಲ್ಲ ದೇವ್ರ ಹತ್ರ ಹೇಳ್ಕೊಳ್ಳೋಣ ಅಂತ. ಅದನ್ನು ಬಿಟ್ಟು ನಾನು ಅಲ್ಲೂ ವೀಡಿಯೋ ಮಾಡ್ತೀನಿ, ದೇವಸ್ಥಾನದ ಒಳಗಡೆನೂ ವೀಡಿಯೋ ಮಾಡ್ತೀನಿ ಅಂತ ಅಂದರೆ ಆಗಲ್ಲ. ನಮ್ಮ ಮನಸ್ಸು ಕರೆಕ್ಟಾಗಿದ್ದಾಗ ಅಥವಾ ನಮ್ಮ ಮನಸ್ಸು ಚೆನ್ನಾಗಿದ್ದಾಗ ವೀಡಿಯೋ ಮಾಡಿದ್ರೆ ಏನೋ ಅನ್ಬೋದು, ಅಥವಾ ಯಾರು ಇಲ್ಲದಾಗ ವೀಡಿಯೋ ಮಾಡಿದ್ರೆ ಏನೋ ಅನ್ಬೋದು. ಜಾಸ್ತಿ ಜನ ಇರ್ತಾರೆ, ದೇವ್ರನ್ನ ನೋಡಬೇಕು ಹೊರ್ತು ನಾವು ವೀಡಿಯೋ ಮಾಡೋಣ ಇರು ಅಂತ ಅನ್ನೋದು ತಪ್ಪು ಅಂತ ನನಗನ್ಸುತ್ತೆ. ನಿಮಗೆ ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಅಥವಾ ನಾನು ಹೇಳಿದ್ರಲ್ಲಿ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ರಲ್ಲಿ ನನಗೆ ಕರೆಕ್ಟ್ ಅಂತ ಅನಿಸುತ್ತೆ, ಮಿಕ್ಕಿದ್ದು ಗೊತ್ತಿಲ್ಲ ಗೈಸ್. ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಜಾಸ್ತಿ. ನಾನು ಎಲ್ಲೇ ಹೋದರೂ ಅಷ್ಟೇ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ವೀಡಿಯೋಸ್ ಆಗಲಿ ಮಾಡೋಕ್ಕೆ ಹೋಗಲ್ಲ. ಅಂದರೆ ಅಲ್ಲಿ ಅಂದರೆ ಏನಂತಾರೆ ಬ್ಯಾಕ್ಗ್ರೌಂಡಲ್ಲೆಲ್ಲ ಸ್ವಲ್ಪ ಜನ ಇಲ್ಲ ಅಂದರೆ ಮಾಡ್ಬೋದು. ನಮ್ಮದು ಎಲ್ಲ ಮುಗಿಸ್ಕೊಂಡಾದ್ಮೇಲೆ ದೇವ್ರ ಹತ್ರ ಬೇಡ್ಕೊಳೋದಾಗಲಿ, ನೋಡೋದಾಗಲಿ, ದೇವ್ರ ಪೂಜೆ ಮಾಡೋದಾಗಲಿ ಅದೆಲ್ಲ ಫಸ್ಟ್ ನಾವು ನೋಡಿಬಿಟ್ಟು ಆಮೇಲೆ ಬೇಕಂದರೆ ಯಾರೂ ಇಲ್ಲ ಅಂದರೆ ತೋರಿಸ್ಬೋದು. ದೇವ್ರ ಪೂಜೆ ನಡೀತಾ ಇರುತ್ತೆ, ನಾವು ವೀಡಿಯೋ ಮಾಡೋದು ತಪ್ಪು ಅಂತ ನನಗನ್ಸುತ್ತೆ. ಏನೇ ನಾನು ಮಾತಾಡಿದ್ರಲ್ಲಿ ತಪ್ಪಿದ್ರು ಕ್ಷಮಿಸಿ ಗೈಸ್ ಅಷ್ಟೇ. ಬನ್ನಿ ಎಲ್ಲ ಆಚೆ ಬರ್ತಾವ್ರು ನೋಡ್ರಿ, ನಾನು ಹೇಳಿಲ್ವಾ ಇದೇ ದೇವಸ್ಥಾನ ಗೈಸ್. ನೀವು ಒಂದು ಸರಿ ವಿಸಿಟ್ ಮಾಡಿ. ಹೆಬ್ಬಾಳ ಆಟ್ರಿಯಾ ಯೂನಿವರ್ಸಿಟಿ ಒಳಗಡೆ ಅಲ್ವಾ? ವಿಸಿಟ್ ಮಾಡಿ ಗೈಸ್, ಸಖತ್ತಾಗಿದೆ. ಫುಲ್ ನೇಚರ್ ಗೈಸ್. ಇದೆಲ್ಲ ಕಾಲೇಜು ಮಧ್ಯದಲ್ಲಿ ದೇವಸ್ಥಾನ, ಸಖತ್ತಾಗಿದೆ. ಒಂದು ಸರಿ ವಿಸಿಟ್ ಮಾಡಿ ನೀವು. ಏನಂತೀರ? ನಾನು ನಮ್ಮ ಅಕ್ಕ ಎಲ್ಲಿ ಕೂತಿದ್ದೀವಿ. ಇವಾಗ ಒಂದು ರೀಲ್ ಶೂಟ್ ಮಾಡಬೇಕು. ಇಲ್ಲಿ ಗ್ರೀನರಿ ಇದೆ ಅಲ್ವಾ, ಅದಕ್ಕೆ ನೋಡ್ತಾ ಇದ್ದೀವಿ. ಅಕಸ್ಮಾತ್ ಪೂಜೆ ಲೇಟ್ ಆದರೆ ನಾವು ರೀಲ್ ಶೂಟ್ ಮಾಡ್ಕೊಂಡು ಬರೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಏನಾಗುತ್ತೆ ನೋಡಬೇಕೆಲ್ಲ ಆಚೆನೇ ಬಂದರು, ಮಾಡೋಣ ರೀಲ್ ಶೂಟು. ಬನ್ನಿ ಗೈಸ್, ರೀಲ್ ಶೂಟ್ ಮಾಡಾದ್ಮೇಲೆ ನಿಮಗೆ ಸಿಗ್ತೀನಿ.
A few moments later. ಗೈಸ್ ನೋಡ್ರಿ, ದೇವಸ್ಥಾನದಲ್ಲಿ ನಮ್ಮ ಫ್ಯಾಮಿಲಿ ಫುಲ್ಲು ಒಬ್ಬಟ್ಟು ಅಡುಗೆ ಮಾಡ್ತಾವ್ರೆ. ನಾವೆಲ್ಲ ಕುತ್ಕೊಂಡು ನೋಡ್ತಾ ಇದ್ದೀವಿ. ನಮ್ಮಮ್ಮ ಒಬ್ಬಟ್ಟು ತಟ್ಟವ್ರೆ, ನಮ್ಮ ಅಜ್ಜಿ ಒಬ್ಬಟ್ಟು ಉಂಡೆ ಮಾಡ್ತಾವ್ರೆ, ನಮ್ಮ ದೊಡ್ಡಮ್ಮ ಒಬ್ಬಟ್ಟು ಸುಡ್ತಾವ್ರೆ ದೇವಸ್ಥಾನದಲ್ಲಿ. ಹಾಂ, ಪೂಜಿಸಲು ಅರಹಾಡು ನನ್ನ ತಾಯಿ ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಯಿ ನವಮಾಸ ಮಡಿಲಲ್ಲಿ ಕಾಯುವಳು ಹೆತ್ತ ತಾಯಿ ನೋವಲು ನಗುವವಳು ಒಬ್ಬಳೇ ಹೊತ್ತ ತಾಯಿ ಅಂತಿಮ ಸತ್ಯ ನಮ ಶಿವಾಯ ಅಗಣಿತ ನಾಮ ನಮ ಶಿವಾಯ ಅಘನಿರ್ಮೂಲ ನಮ ದೇವಸ್ಥಾನದಿಂದ ಎಲ್ಲರೂ ನಡ್ಕೊಂಡು ಬರ್ತಾ ಇದ್ದೀವಿ. ಗೊತ್ತಾಯ್ತಾ? ಹಾಂ, ಎಲ್ಲ ಬಂದ್ವಿ. ನೋಡಿದ್ರಲ್ಲ, ದೇವಸ್ಥಾನ ಸಖತ್ ಅಂದರೆ ಸಖತ್ ಪವರ್ ಗೈಸ್. ದೇವಸ್ಥಾನ ಬಂದ್ಬಿಟ್ಟು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ತುಂಬ 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 ಏನಂತಾರೆ, ಸಖತ್ ನಂಬಿಕೆ ಇಟ್ಟಿದ್ದೀವಿ ಗೈಸ್. ನಾವಂತೂ ನಂಬಿಕೆ ಇಲ್ದಿರೋರ್ಗು ನಂಬಿಕೆ ಬರ್ಸ್ಬಿಡುತ್ತೆ ಈ ದೇವಸ್ಥಾನ. ಆಮೇಲೆ ಆ ದೇವ್ರ ಶಕ್ತಿ, ಆ ದೇವರು ನಮ್ಮ ಕೈನ ಬಿಡಲ್ಲ ಅಂತ ನಮ್ಗೆ ಗೊತ್ತು. ನಾವು ಯಾವಾಗಲೂ ಈ ದೇವ್ರಿಗೆ ತಲೆ ಬಾಗಿರ್ತೀವಿ ಗೈಸ್, ಯಾಕಂದರೆ ಅಷ್ಟು ನಮಗೂ ಒಳ್ಳೆಯದಾಗಿದೆ ಈ ದೇವರಿಂದ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈ ದೇವಸ್ಥಾನಕ್ಕೆ ನಾವು ಬಂದರೆ ನೆಕ್ಸ್ಟ್ ನಾವು ವಾಪಸ್ ಹೋಗ್ಬೇಕಾದ್ರೂ ಅಂತೂ ಸುಮ್ಮನೆ ಹೋಗೋದೇ ಇಲ್ಲ ಗೈಸ್. ಏನೋ ಒಂದು ತಗೊಂಡು ಹೋಗ್ತೀವಿ, ಅಥವಾ ಸೀರೆ, ಬಳೆ, ದೇವ್ರ ಪ್ರಸಾದ ಥರ. ಆಮೇಲೆ ಊಟ ಮಾತ್ರ ತಿಂದೆ ಅಂದರೆ ಮನೆ ಥರ ಆಗೋಗ್ಬಿಟ್ಟಿದೆ ಗೈಸ್ ನಮ್ಮ ದೇವಸ್ಥಾನ ಇವಾಗ. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಂದರೆ ಮಾತೇ ಬರಲ್ಲ ಅಂತ ಅಂತಾರಲ್ಲ, ಹಂಗೆ ಗೈಸ್ ಈ ದೇವಸ್ಥಾನ ಬಗ್ಗೆ. ಅಷ್ಟೇ ನೋಡ್ರಿ, ಎಲ್ಲ ನಿಂತವ್ರೆ. ಇವಾಗ ಕಾರ್ ಬುಕ್ ಮಾಡಿಕೊಂಡು ನಾವು ಹೊರಟಿದ್ದೀವಿ ಮನೆಗೆ. ಏನಂತೀಯ, ಪೂಜೆ ಎಲ್ಲ ಚೆನ್ನಾಗಾಯ್ತಲ್ಲ? ನೆಮ್ಮದಿ ಅನಿಸ್ತಾ? ನಿಮ್ಗೆ ಆದರೆ ಇಳಿದು ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫಸ್ಟ್ ನಾವೇ ಬಂದಿರೋದು, ಓನೋದಲ್ಲಿ ಬಂದರೂ ಬೇಗ ನಾವೇ ಬಂದಿದ್ದೀವಿ. ನಾನು, ದೊಡ್ಡಪ್ಪ, ಅಕ್ಕ, ನಮ್ಮ ಅಜ್ಜಿ. ಹೋಗೋಣ ಬನ್ನಿ ಗೈಸ್. ಒಂಥರ ಚೆನ್ನಾಗಿತ್ತು ಇವತ್ತಿನ ಡೇ. ದೇವಸ್ಥಾನದಲ್ಲಿ ಇದ್ರೆ ಗೈಸ್ ದಿನ ಪೂರ್ತಿ ಚೆನ್ನಾಗೇ ಇರುತ್ತೆ. ನಮಗೆ ಗೊತ್ತಿರುತ್ತೆ ಅನ್ಸುತ್ತೆ, ಆದ್ರೂ ಹೇಳ್ತಾ ಇದ್ದೀನಿ. ನಮ್ಮ ಸ್ವೀಟಿ ಹೊಡಿಯೋನು ಇಬ್ರು ಬಿಟ್ಟೋಗಿದ್ವಿ, ಪಾಪ ಏನ್ ಮಾಡ್ತಾವ್ರು ಗೊತ್ತಿಲ್ಲ. ನೋಡೋಣ ಬನ್ನಿ ಗೈಸ್. ಇವಾಗ ಮನೆಗೆ ಬಂದು ರೆಸ್ಟ್ ಮಾಡೋ ಟೈಮ್. ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಗೈಸ್. ಅಷ್ಟು ಕೇಳ್ಕೊತೀನಿ. ಆಮೇಲೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಮತ್ತು ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಂಡು ಗುಡ್ ನೈಟ್, ಬಾಯ್.